ಪ್ರಿಯಾಂಕಾ ಗಾಂಧಿ ಅವರು ಪ್ಯಾಲೇಸ್ಗೆ ಬಂದಾಗ ಕೆಲವು ಲೀಡರ್ಗಳು ಮಾತ್ರ ಬಂದಿದ್ರು. ಲಾವಣ್ಯ ಬಲ್ಲಾಳ್ ಅವರು ನಿರೂಪಣೆ ಮಾಡ್ತಾ ಇದ್ರು. ಆಗ ಸೈನ್ ಹಾಕ್ಬೇಕಾದ್ರೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು, ಇದು ಘೋಷಣೆ ಆಗಬಾರ್ದು, ಡಿಕೆ ನೀನು ಸಿದ್ದರಾಮಯ್ಯನವರಿಬ್ಬರು ಕೂಡ ಚೆಕ್ಗೆ ಸೈನ್ ಹಾಕಬೇಕು ಅಂತ ಹೇಳಿದ್ರು. ಅವರ ಸಮ್ಮುಖದಲ್ಲಿ ಚೆಕ್ಗೆ ಸೈನ್ ಹಾಕ್ತು. ಇವತ್ತು 1,21,00,000 ನನ್ನ ತಾಯಂದಿರಿಗೆ, ಮನೆ ಯಜಮಾನರಿಗೆ, ಅತ್ತೆ ಸೊಸೆಯರ ಜಗಳ ಆಡ್ದಂಗೆ ನಾವು ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ಕೊಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಮನೆಗಳು ಬೆಳಗ್ತಾ ಇದೆ. 200 ಯೂನಿಟ್ವರೆಗೂ ಕೂಡ ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಎಷ್ಟೋ ಜನ ಬಿಜೆಪಿಯವರೆಲ್ಲ ಕೂಡ ಬಹಳ ಸಂತೋಷ ಪಡ್ತಾ ಇದ್ದಾರೆ. ತಾಯಂದಿರು ಬಿಜೆಪಿಗೆ ಓಟ್ ಹಾಕ್ದಂತ ಎಲ್ಲ ನನ್ನ ತಾಯಂದಿರು ಕೂಡ ಈ ಬಿಜೆಪಿಯವ್ರನ್ನ ಸಹಾಯ ಮಾಡಿ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅಲ್ಲಪ್ಪ, ಕಾಂಗ್ರೆಸ್ ಅವ್ರು ಸಹಾಯ ಮಾಡಿದ್ರು ಅಂತೇಳಿ ಅವರು ಕೂಡ ಅವ್ರ ಆತ್ಮಸಾಕ್ಷಿ ಒಪ್ತಾ ಇಲ್ಲ. ನಾವು ಮೋಸ ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ. ನಾನೊಂದು ಸರ್ವೆ ಮಾಡಿಸಿದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಲಿ. ಇವತ್ತು ಬರ್ಕೊಳ್ಳಿ, ಕನಿಷ್ಠ 10 ಸೀಟಾರು ಕೂಡ ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುಂದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ. ಆತ್ಮಸಾಕ್ಷಿ ಮತ ಇದೆಯಲ್ಲ, ಆತ್ಮಸಾಕ್ಷಿ ಮತ ನಮ್ಮ ಶಾಸಕರುಗಳನ್ನ ಕೊಡ್ತದೆ. ಇಲ್ಲೂ ಕೂಡ ಈ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾನು ಸರ್ವೆ ಮಾಡಿಸಿದ್ದೀನಿ. ಇಲ್ಲೂ ಕೂಡ ಮುಂದೆ ಕಾಂಗ್ರೆಸ್ ಅಭ್ಯರ್ಥಿ ವಿಧಾನಸಭೆಗೆ ಬರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಸೊ ಅದಕ್ಕೆ ನೀವು ಈಗಿಂದನೇ ಜನರ ಹೃದಯನ ಗೆಲ್ಲಬೇಕು. ಏನು ಬಿ ಜೆ ಪಿಗೆ ಅಂತೇಳಿ ಯಾರು ಪಟ್ಟಿ ಹಾಕೊಂಡು ಮನೇಲಿ ಓಟ್ ಕೂತಿಲ್ಲ. ಎಲ್ಲರೂ ಕೂಡ ಪರಿವರ್ತನೆ ಆಗ್ತಾರೆ. ಈಗ ಹಿಂದೆ ಬೇಕಾದಷ್ಟು ಕ್ಷೇತ್ರದಲ್ಲಿ ಅವರೆಲ್ಲ ಗೆದ್ದಿದ್ರು. ಈಗ ಚನ್ನಪಟ್ಟಣದಲ್ಲಿ ಗೆದ್ದಿದ್ರಪ್ಪ. ಈಗ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಚನ್ನಪಟ್ಟಣ ಕುಮಾರಸ್ವಾಮಿ ಗೆದ್ದಿದ್ರು, ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ರು. ಬೈ ಎಲೆಕ್ಷನ್ ನಡೀತು. ನಾವೆರಡು ಕ್ಷೇತ್ರದಲ್ಲೂ ಎಷ್ಟೋ ವರ್ಷಗಳಿಂದ ನಮ್ಮ ಅಭ್ಯರ್ಥಿಗಳೇ ಗೆದ್ದಿರಲಿಲ್ಲ. ನಿಮ್ಮ ಗ್ಯಾರಂಟಿ, ನಿಮ್ಮ ಕಾರ್ಯಕ್ರಮ, ನಿಮ್ಮ ಶಕ್ತಿ ಇವತ್ತು 3ಕ್ಕೆ 3 ಸೀಟು. ಇನ್ನೊಂದು ಮೊದಲೇ ಇತ್ತು ಬಿಡಿ ನಮಗೆ, ಯಾವುದು ಸಂಡೂರು. ಇವೆರಡು ಸುರ ಬಿಜೆಪಿ ಭದ್ರಕೋಟೆ, ದಳದ ಭದ್ರಕೋಟೆ ಅಂತಿತ್ತು. ಆ ಭದ್ರಕೋಟೆ ಒಡೆದೋಯ್ತು. 136 ಇದ್ದಿದ್ದು ಈಗ 138. 2 ಬಿಜೆಪಿ ಎಮ್ ಎಲ್ ಎಗಳನ್ನ ಈಗ ವಜಾ ಮಾಡೋದಂತೆ. ನಾಳಿದ್ದು ವಜಾ ಮಾಡೋದಂತೆ. ಬಿಡಿ, ಅದು ನಾನು ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋಕ್ಕೆ ನಾನು ಹೋಗುದಿಲ್ಲ. ಸೊ ಹಂಗೆ ಅಷ್ಟು ಶಕ್ತಿ ಇವತ್ತು ಮತ್ತು ಇಂಡಿಪೆಂಡೆಂಟ್ ಇಬ್ಬರು ಈಗಾಗಲೇ ನಮ್ಮ ಜೊತೆಲಿದ್ದಾರೆ. ನಮ್ಮ ನಂಬರ್ 140. ಸೊ ಹಂಗೆ ನೀವು ಚಿಂತೆ ಮಾಡೋದು ಬೇಡ. ಬಿ ಜೆ ಪಿಯವರು ಈ 5 ಗ್ಯಾರಂಟಿಗಳನ್ನು ತೆಗಿಬೇಕು ಅಂತೇಳಿ ಭಾಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ 52,000 ಕೋಟಿ ರೂಪಾಯಿನ ಈಗಾಗಲೇ ಬಜೆಟಲ್ಲಿ ನಾವು ಮೀಸಲಾಗಿ ನಾವು ಇಟ್ಟಿದ್ದೇವೆ. ಸೊ ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಈ ಕೈಗೆ ಗಟ್ಟಿ ಆಯಿತು. ನಿಜನ ಸುಳ್ಳು? 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು.